ಜನಶ್ರೀ ಫೌಂಡೇಶನ್ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಲೇಖನವರು ಶಿಕ್ಷಕರ ಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ. ಅಂಥ ಪುಣ್ಯಾತ್ಮರು, ಅಂಥ ಧನ್ಯಾತ್ಮರು, ಅಂಥ ಸಮಾಜ ಸೇವಕರು ಜನಶ್ರೀ ಫೌಂಡೇಶನ್ದವರು ಎಂಥ ಸೇವೆ ಅಂದರೆ ಅವ್ರನ್ನ ವಿವೇಕಾನಂದರು ಬರ್ತಾರೆ ರೀ, ಸೆಲ್ಫಿಶ್ನೆಸ್ ಇಸ್ ಡೆತ್, ಅನ್ಸೆಲ್ಫಿಶ್ ಲೈಫ್. ಸ್ವಾರ್ಥವೇ ಮರಣ, ನಿಸ್ವಾರ್ಥವೇ ಜೀವನ. ನಿಸ್ವಾರ್ಥದಿಂದ ಸೇವೆ ಮಾಡಿದ್ದಕ್ಕೆ ಸುಮಾರು ಇಡೀ ಕರ್ನಾಟಕದ ರಾಜ್ಯ ಮೂಲೆ ಮೂಲೆಯಿಂದ ಆದರ್ಶ ಶಿಕ್ಷಕರನ್ನು ಕರೆಸಿ ಎಲ್ಲ ರಂಗದಲ್ಲಿ ನಮ್ಮ ದೇಶದ ಸೈನಿಕರಾಗಿರ್ತಕ್ಕಂಥವ್ರನ್ನು ಕೂಡ ಇವತ್ತು ನಮ್ಮ ಈ ಜನಶ್ರೀ ಫೌಂಡೇಶನ್ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಲೇಖನ್ ಅವರು ಒಂದು ಶೈಕ್ಷಣಿಕ ರಂಗದಾಗ ಅಷ್ಟೇ ಅಲ್ಲ ರೀ, ಸಾಮಾಜಿಕ ರಂಗದಾಗ, ಆರ್ಥಿಕ ರಂಗದಾಗ, ಆಧ್ಯಾತ್ಮಿಕ ರಂಗದಲ್ಲಿ ಮಕ್ಕಳಿಗೆ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ಬಹುಮಾನ ವಿತರಣೆ ಮಾಡಿ ಸುಮಾರು ಎಲ್ಲ ಮಕ್ಕಳಿಗೆ ವಿದ್ಯಾರ್ಥಿಗಳನ್ನು ಗುರುತಿಸಿದ ಹಿರಿಯ ಅನುಭವ ಇರುವಂತಹ ಯುವ ಸಾಹಿತಿಗಳು ತಮ್ಮೆಲ್ಲರ ಚಪ್ಪಾಳೆ ಬರಲಿ ಸ್ನೇಹಿತರೆ. ಸುಜ್ಞಾನದೆಡೆಗೆ, ಸಮೃದ್ಧಿಯೆಡೆಗೆ, ನೆಮ್ಮದಿಯೆಡೆಗೆ, ಪ್ರಗತಿಯೆಡೆಗೆ, ಸಂತೋಷದೆಡೆಗೆ, ಆನಂದದೆಡೆಗೆ, ಆರೋಗ್ಯದೆಡೆಗೆ, ಸುಶ್ರಾವ್ಯವಾಗಿ ಇರುವಂತಹ, ಸಮೃದ್ಧವಾಗಿ ಇರುವಂತಹ, ನೆಮ್ಮದಿಯಾದಂತಹ ಬದುಕನ್ನು ಕಟ್ಟುವ ಸಂಗೀತವಾಗಿ ದೀಪವನ್ನು ಬೆಳಗಿಸ್ತಾ ಇದ್ದೇವೆ. ಭೂಪಟದಲ್ಲಿ ನಮ್ಮ ಭಾರತ ದೇಶ ಮಿಂಚುವಂತೆ ಮಾಡಬೇಕು, ಕರ್ನಾಟಕ ಮಿಂಚುವಂತೆ ಮಾಡಬೇಕು ಅಂತಂದ್ರೆ ಆ ತಾಕತ್ತಿರ್ತಕ್ಕಂಥದ್ದು ಟೀಚರ್ಸ್ಗೆ ಮಾತ್ರ ಬಂಧುಗಳೇ. ಟೀಚರ್ಸ್ ಬಿಟ್ಟಿನ್ನು ಯಾರ ಕೈಲೂ ಸಾಧ್ಯ ಇಲ್ಲ. ಹಾಗಾಗಿ ಒಬ್ಬೊಬ್ಬ ಟೀಚರ್ ಈ ದೇಶದ ಶಕ್ತಿ, ಈ ದೇಶದ ಬೆಳಕು, ಒಬ್ಬರ ಬದುಕು ಕಲ್ಪಿಸುವ ದೇವರುಗಳು. ನೀ ಸಂತೋಷ ಆಯ್ತು ಅಂತೇಳಿ ಆ ಗುರುಗಳ ಆಶೀರ್ವಾದ ಸಿಗುತ್ತಲ್ಲ, ಅದಕ್ಕಿಂತ ಮತ್ತೊಂದಿಲ್ಲ. ಬಂಧುಗಳೇ, ಜನಸಿರಿ ಫೌಂಡೇಶನ್ ಪ್ರತಿ ವರ್ಷ ಕೂಡ ಶಿಕ್ಷಕರ ದಿನಾಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದೆ. ಒಂದು ವಿಶೇಷ ಏನು ಅಂತಂದ್ರೆ, ನಮ್ಮ ಜನಸಿರಿ ಫೌಂಡೇಶನ್ ನಮ್ಮ ಸಂಸ್ಥೆ ಮೇಲೆ ನೀವಿಷ್ಟು ನಂಬಿಕೆಯನ್ನು ಇಟ್ಟಿದ್ದೀರ ಅಂದ್ರೆ ನಿಜವಾಗ್ಲೂ ನಿಮಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. 131 ಜನ ಶಿಕ್ಷಕರಿಗೆ ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ. ತಪೋವನ ಶಾಲೆಯಲ್ಲಿ ರಾಜ್ಯ ಮಟ್ಟದ ಪ್ರಬಂಧ ಸ್ಪರ್ಧೆ ಆಯೋಜನೆ ಮಾಡಿದ್ವಿ. ಶ್ರೀ ಮಹನೀಯರು ಆ ಕಾರ್ಯಕ್ರಮಕ್ಕೆ ಬಂದಿದ್ರು. ಎಲ್ಲರೂ ಬಹುಮಾನ ವಿಜೇತರೆ. ಪ್ರಜ್ವಲಿಸಲಿ ನಮ್ಮ ಕನ್ನಡ ಭಾಷೆ ಅಂತ ಹೇಳಿರಿಗೂ ಕೂಡ ಹೃದಯಪೂರ್ವಕವಾಗಿ ವಂದಿಸಿ ಕಾರ್ಯಕ್ರಮಕ್ಕೆ ಶುಭಾಶಯಗಳನ್ನು. ಗುರುವೇ ಗೋವಿಂದ, ಗುರುವಿನ ಕುಲ. ಎಲ್ಲ ಗಣ್ಯಾತಿ ಗಣ್ಯರು ಆಸೀನರಾಗಬೇಕಾಗಿ ವಿನಂತಿ. ಅದು ಅಪಾರವಾದದ್ದು. ಶೈಕ್ಷಣಿಕ ಪೋಷಕರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಕೇಳ್ಕೊತಾ ಇದ್ದೀನಿ ಸರಿ. ಇಲ್ಲ, ಇಂಥ ಜನಸರಿ ಫೌಂಡೇಶನ್ನ ನಾಗಲೇಖಂತಹ ಒಬ್ಬ ಮಹಾನ್ ಪುರುಷರು, ಗೌರವಾನ್ವಿತರು ಶಿಕ್ಷಕರನ್ನು ಗುರುತಿಸಿ ಅವರಲ್ಲಿ ಉತ್ಸಾಹ ತುಂಬಿ ಮುಂದಿನ ನಮ್ಮ ಕೆಲಸ ಕಾರ್ಯಗಳನ್ನು ಇನ್ನಷ್ಟು ಉತ್ಸಾಹದಿಂದ ಮಾಡೋದಕ್ಕೆ ಈ ಒಂದು ಪ್ರಶಸ್ತಿ ನಮಗೆ ಪ್ರೇರಣೆ ಮತ್ತು ಸರ್ವಾಂಗೀಣ ಅಭಿವೃದ್ಧಿ ಅಂತಂದರೆ ಮಗುವಿನ ವರ್ತನೆಯಲ್ಲಿ ಬದಲಾವಣೆ ಮಾಡೋದೇ ನಮ್ಮ ಮೂಲ ಉದ್ದೇಶ. ಸೊ ಫಾರ್ಮಲ್ ಎಜುಕೇಷನ್ ಎಲ್ಲ ಕಡೆ ಸಿಗುತ್ತೆ ಸರ್. ಸೊ ಈ ಡಿಜಿಟಲ್ ಯುಗದಲ್ಲಿ ಮಗುವಿಗೆ ಫಾರ್ಮಲ್ ಎಜುಕೇಷನ್ ಸಿಗುತ್ತೆ. ಆದರೆ ಈ ಒಂದು ಸಮಾಜದಲ್ಲಿ ಮಗು ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸ್ಬೋದು, ಸಮಾಜಮುಖಿಯಾಗಿ. ಶಿಕ್ಷಕ ಪ್ರಶಸ್ತಿಯನ್ನು ಇವತ್ತು ಆಯೋಜನೆ ಮಾಡಿದ್ದು ಈ ಒಂದು ಅತ್ಯಂತ ಗಂಭೀರವಾದಂತಹ ಮತ್ತು ಸ್ಮರಣೀಯವಾದಂತಹ ಕಾರ್ಯಕ್ರಮ ಆಗಿದೆ. ಇದರಲ್ಲಿ ನಾಗರಿಕ ಅವರ ಒಂದು ಶ್ರಮ ಯಾವತ್ತೂ ಕೂಡ ಮರೆಯಲಾರದಂತಹ ಸನ್ನಿವೇಶವನ್ನು ಉಂಟು ಮಾಡಿದೆ. ಅದಕ್ಕಾಗಿ ಮತ್ತು ದೇಶದ ಸಂಪನ್ನತೆಗಾಗಿ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅದರ ಒಂದು ಕಾರ್ಯಭಾರವನ್ನು ನೆರವೇರಿಸಿದ್ರು ಅವರು ಈ ಒಂದು ಶಿಕ್ಷಕ ವರ್ಗ ಎಂಬುದನ್ನು ಅವರು ಮನಗಂಡಿರುವುದು ಅತ್ಯಂತ ಹೆಮ್ಮೆ ಪಡುವಂಥ ವಿಚಾರ. ಈ ಒತ್ತಡದ ನಡುವೆಯೂ ಕೂಡ ಶಿಕ್ಷಕ ವರ್ಗವೇ ಈ ಸಮಾಜದ ಅಭಿವೃದ್ಧಿಯ ನಾಂದಿಗೆ ಬೆನ್ನೆಲುಬಾಗಿ ನಿಂತುಕೊಂಡು ಈ ದೇಶದ ಅಭಿವೃದ್ಧಿಯನ್ನು ಮಾಡುತ್ತದೆ ಅನ್ನುವ ಆಲೋಚನೆಯಿಂದ ಶಿಕ್ಷಕರನ್ನು ಕರೆದು ಸನ್ಮಾನಿಸಿ 7 ಜನ್ಮದಲ್ಲೂ ಕೂಡ ಇಂಥ ಒಂದು ಸ್ಮರಣೀಯ ಘಟನೆ ನನ್ನ ಜೀವನದಲ್ಲಿ, ನನ್ನ ಬದುಕಿನಲ್ಲಿ ನಡೆದಿದೆ. ಈ ಒಂದು ತನ್ಮೂಲಕವಾಗಿ ನಾಗಲೇಖ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಧನ್ಯವಾದಗಳು. ಹಾಗೆ ಈ ದಿನ ಜನಸಿರಿ ಫೌಂಡೇಶನ್ ವತಿಯಿಂದ ರಾಜ್ಯ ಮಟ್ಟದ ಶಿಕ್ಷಕರ ಹಬ್ಬ 2024 ಅನ್ನುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಪರಮ ಪೂಜ್ಯ ಶ್ರೀಗಳು, ಗಣ್ಯಮಾನ್ಯರು, ಸಾಕಷ್ಟು ಜನ ಪೊಲೀಸ್ ಅಧಿಕಾರಿಗಳು, ಸಾಹಿತಿಗಳು, ಸುಮಾರು ಜನ ಶಿಕ್ಷಕರು ಭಾಳ ಆಸಕ್ತಿಯಿಂದ ಭಾಗವಹಿಸಿದರು. ನಮ್ಮ ಸಂಸ್ಥೆ ಉದ್ದೇಶ ಇಷ್ಟೇ, ಸಮಾಜದಲ್ಲಿ ಶಾಂತಿ, ಸಹಬಾಳ್ವೆ, ಸಹೋದರತ್ವದ ಮೌಲ್ಯಗಳನ್ನು ನಾವು ಎತ್ತಿಡಬೇಕಾಗಿದೆ. ಮನುಷ್ಯ ಇವತ್ತು
ಹಣದ ದಾಹಕ್ಕೆ ಬಲಿಯಾಗಿ ಹಲವಾರು ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿ ಇವತ್ತು ತನ್ನ ಮನಃಶಾಂತಿಯನ್ನು ಕಳ್ಕೊಂಡು ಮಾನವೀಯತೆಯನ್ನು ಕೊಲ್ತಾ ಇದ್ದಾನೆ. ಅವೆಲ್ಲವನ್ನೂ ಇವತ್ತು ನಾವು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸಾಧ್ಯ ಇಲ್ಲ ಅಂತೇಳಿ ನಾವು ಸುಮ್ಮನೆ ಕೂರುವಂಥದ್ದು ಭಾಳ ತಪ್ಪಾದಂಥ ಒಂದು ಬೆಳವಣಿಗೆ ಆಗುತ್ತೆ ಅಂತಕ್ಕಂಥ ಉದ್ದೇಶದಲ್ಲಿ ಈ ನಾಡಿನಲ್ಲಾಗಲಿ ದೇಶದಲ್ಲಾಗಲಿ ಪ್ರತಿಯೊಬ್ಬ ಮನುಷ್ಯನ ಬದುಕಿನಲ್ಲಿ ಶಿಕ್ಷಕರಿದ್ದರೆ ಮಾತ್ರ ಅವ್ರ ಜೀವನ ಹಸನಾಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಸದುದ್ದೇಶದಲ್ಲಿ ಯುವ ಸಮಾಜಕ್ಕೆ ಒಂದು ಸಂದೇಶ ಆಗಬೇಕು. ಇನ್ನೂ ಇದನ್ನು ನೋಡಿ ಸಾಕಷ್ಟು ಸಂಘ ಸಂಸ್ಥೆಗಳು ಶಿಕ್ಷಕರನ್ನು ಗೌರವಿಸ್ತಕ್ಕಂಥ, ರೈತರನ್ನು, ಸೈನಿಕರನ್ನು ಗೌರವಿಸ್ತಕ್ಕಂಥ ಜವಾಬ್ದಾರಿಯುತವಾದಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಕ್ಕಂಥ ಸದುದ್ದೇಶದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲ ಮಹನೀಯರಿಗೂ ಕೂಡ ಹೃದಯಪೂರ್ವಕವಾಗಿ ಜನಸಿರಿ ಬಳಗದ ವತಿಯಿಂದ ನನ್ನ ಸ್ನೇಹಿತರ ಪರವಾಗಿ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. 131 ಜನ ಶಿಕ್ಷಕರಿಗೆ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನು ನೀಡಿದ್ದೀವಿ. 8 ಜನ ಆಯಮ್ಮಗಳಿಗೆ, ಎಷ್ಟೋ ಶಾಲೆಗಳಲ್ಲಿ ಆಯಮ್ಮಗಳು ಬೆಳಗ್ಗೆಯಿಂದ ಸಂಜೆವರೆಗೂ ಒಬ್ಬ ಪಾಲಕಿಯಾಗಿ ತಂದೆ ತಾಯಿ ಪಾತ್ರವನ್ನು ನಿರ್ವಹಿಸಿರ್ತಾರೆ ಭಾಳ ಪ್ರಾಮಾಣಿಕವಾಗಿ. ಆಯಮ್ಮಗಳಿಂದ ಎಷ್ಟೋ ಶಾಲೆಗಳು ಕೂಡ ಇವತ್ತು ನೆಮ್ಮದಿಯನ್ನು ಕಾಣ್ತಾ ಇದ್ದಾವೆ. ಅದರ ಜೊತೆಯಲ್ಲಿ ಆ ಖಾಸಗಿ ಶಾಲೆಗಳ ವಾಹನ ಚಾಲಕರಿಗೆ ಅತ್ಯುತ್ತಮ ಚಾಲಕರತ್ನ ಪ್ರಶಸ್ತಿಯನ್ನು ಕೂಡ ನೀಡಿದ್ದೀವಿ. ಮತ್ತು ಯಾರು 20 ವರ್ಷದಿಂದ ಸೇವೆಯನ್ನು ಸಲ್ಲಿಸಿದ್ರು ಖಾಸಗಿ ಶಾಲೆಗಳಲ್ಲಿ ಅಂಥವ್ರಿಗೆ ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಅತ್ಯುತ್ತಮ ರಕ್ಷಕ ರತ್ನ ಅಂತೇಳಿ ಪ್ರಶಸ್ತಿಯನ್ನು ನಾವು ನೀಡಿದ್ದೀವಿ. ಬಹುಮುಖ್ಯವಾಗಿ ನಮ್ಮ ವಿಜಯ ಕಾಲೇಜಿನ NCC ಮಕ್ಕಳು, ಅದರ ಜೊತೆಯಲ್ಲಿ SRS ಶಾಲೆಯ ನಮ್ಮ ಮಕ್ಕಳು ಬ್ಯಾಂಡ್ ಸೆಟ್ ಮುಖಾಂತರವಾಗಿ ಭಾಳ ಉತ್ತಮವಾಗಿ ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಿದ್ದಾರೆ. ಹಲವಾರು ಶಿಕ್ಷಕಿಯರು ಮತ್ತು ಸ್ತ್ರೀಶಕ್ತಿ ಗುಂಪುಗಳವರು ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂಥ ಎಲ್ಲರಿಗೂ ಕೂಡ ನಾನು ಅಭಿನಂದನೆ. 10 ವರ್ಷದಿಂದ ಸುದೀರ್ಘವಾಗಿ ಈ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಬಹುಶಃ ನನಗೆ ನೆನಪಿರೋ ಪ್ರಕಾರ 2012 ಅಂತ ಕಾಣುತ್ತೆ, 2011-12 ಸಂದರ್ಭದಲ್ಲಿ ನಾವು ಪ್ರಾರಂಭವನ್ನು ಮಾಡಿದ್ದು. ಈ ಕಾರ್ಯಕ್ರಮ ಇದೇ ರೀತಿಯಾಗಿ ಸಾಗ್ತಾ ಇದೆ. ಒಟ್ಟಾರೆ ಮೂಲ ಉದ್ದೇಶ ಒಂದೇ, ಯಾವ ಸ್ವಾರ್ಥಗಳು ಇಲ್ಲದೆ ಈ ಸಮಾಜದ ಕಲುಷಿತ ಸಮಾಜದ ಮಧ್ಯೆ ಸಾಧ್ಯವಾದಷ್ಟು ಒಂದು ಒಳ್ಳೆಯ ವ್ಯಕ್ತಿತ್ವಗಳು ಬೆಳೀಬೇಕು ಅಂತಕ್ಕಂಥ ಸದುದ್ದೇಶ ಅಷ್ಟೇ. ಇದು ಜನ ಮೆಚ್ಚತಕ್ಕಂಥ ಕೆಲಸ ಅಲ್ಲ. ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ ಅಂತಕ್ಕಂಥ ಉದ್ದೇಶದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಷ್ಟೇ. ಧನ್ಯವಾದ. ಶ್ರೀ ಯುವ ಜ್ಞಾನಮೂರ್ತಿ ಅವರು ಕನ್ನಡ ಭಾಷಾ ಕಲಿಕಾ ಈಗ ಹಾವೇರಿ ಜನ